ಇದು ಫ್ರೂಟ್ ಸಲಾಡ್ ಅಂತ. ಇದು ಏನಂತಂದ್ರೆ ಇದು ಹಾಲಿನಿಂದ ಕಸ್ಟರ್ಡ್ ಪೌಡರ್ನಿಂದ ವಿವಿಧ ಹಣ್ಣುಗಳ ಬಳಕೆಯನ್ನು ಮಾಡಿಕೊಂಡು ನಾವು ಈ ಫ್ರೂಟ್ ಸಲಾಡನ್ನು ರೆಡಿ ಮಾಡಿದ್ದೀವಿ. ಇದು ಕಾರಣ ಏನು ಅಂತಂದ್ರೆ ದೇಹಕ್ಕೆ ಒಳ್ಳೆ ತಂಪು ಮತ್ತು ಎಲ್ಲ ವಿಟಮಿನ್ಗಳ ಅದು ಮನುಷ್ಯನಿಗೆ ಸಿಗೋದ್ರಿಂದ ಒಳ್ಳೆ ಹೆಲ್ದಿ ಡ್ರಿಂಕ್ ಅಂತ ಹೇಳ್ಬೋದು. ಈಗ ಬೇಸಿಗೆ ಸಮಯ, ಸೊ ಅದಕ್ಕೋಸ್ಕರ ಎಲ್ಲರ ಆರೋಗ್ಯಕ್ಕೂ ಕೂಡ ತಂಪಾಗಿರಲಿ ಮತ್ತು ಇದರಿಂದ ಕುಡಿದು ಅವರ ದಣಿವನ್ನು ತೀರಿಸ್ಕೊಳ್ಳಿ ಅನ್ನುವಂಥ ಒಂದು ದೃಷ್ಟಿಕೋನದಿಂದ ಈ ಫ್ರೂಟ್ ಸಲಾಡನ್ನು ನಾವು ರೆಡಿ ಮಾಡಿದ್ದೀವಿ ಅಂತ ಹೇಳ್ತೀವಿ. ಡಿಪಾರ್ಟ್ಮೆಂಟ್ಸ್ ಕಾಮರ್ಸ್, PG M.Com. ಫೋನ್ಪೇ ಮಾಡಿ ಸ್ಪ್ರೌಟ್ಸ್ ಮಿಕ್ಸ್ ಮಾಡ್ತೀನಿ ಸರ್ ಫಸ್ಟ್. ಹೇಳಿ ಏನು ಹಾಕ್ಬೇಕು ಅದು ಹಾಕ್ಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಬೇಕು ಸರ್ ಅಷ್ಟೇ. ಲಾಸ್ಟಿಗೆ ರೂಪಾಯಿ 20 rupees ಸರ್. ಯಾರು ಕೊಡ್ತೀರಿ? ನಿಮಗೆ ಕೊಡ್ತೀನಿ ಸರ್. ನೀವೇ ಗೊತ್ತಿಲ್ಲ. ಬೇಡ ಸರ್, ನೀವೇ ಟೇಸ್ಟ್ ಮಾಡಿ. ನೀವೇ ಟೇಸ್ಟ್ ಮಾಡಿ ಸರ್. ದುಡ್ಡು ಬೇಡ ಸರ್. ಸ್ಪೂನ್ ಕೊಡ. ಇದು ಸ್ವೀಟ್ ಪಾನಿಪುರಿ, ಇದು ಚಟ್ಪಟ್ಟಿ, ಇದು ಸೇವಾ ಕಾಲೇಜ್. ಹೆಸರು ಹೇಳ್ರಿ. ಹಾಂ, ನನ್ನ ಹೆಸರು ಪವಿತ್ರ ರೀ. ಸೊ ನಾವಿವತ್ತು ಟುಡೇ ಚುರ್ಮುರಿ ಚಾಟ್ ಅಂತ ಮಾಡೀವಿ. ಚುರ್ಮುರಿ ಚಾಟ್ ಒಳಗೆ ಏನೇನು ಬರ್ತದೆ ಅಂದ್ರೆ ಚೂಡಾ ಬರ್ತದೆ. ಸೊ ಅದ್ರಾಗ ಎಲ್ಲ ವೆಜಿಟೇಬಲ್ಸ್ ಹೋಗ್ತಾವೆ. ಆನಿಯನ್, ಟೊಮ್ಯಾಟೊ, ಆಮೇಲೆ ಕ್ಯಾರೆಟ್, ಕುಕುಂಬರ್, ಆಮೇಲೆ ಇವೆಲ್ಲ ಕೊರಿಯಂಡರ್, ಇವೆಲ್ಲ ಮತ್ತು ಮಸಾಲ ಅದೆಲ್ಲ ಬರ್ತದೆ. ಸೊ ಇದು ನಮ್ಮ ಚುರ್ಮುರಿ ಚಾಟ್ಸು ಹಾಕ್ತೀವಿ. ಇದು ಹೆಲ್ದಿ ಇರ್ತದೆ, ಯಾಕಂದರೆ ಫುಲ್ಲಿ ವೆಜಿಟೇಬಲ್ ಇರ್ತದೆ ಮತ್ತು ಇದರಿಂದ ಏನೂ ರಿಸ್ಕ್ ಇರೋದಿಲ್ಲ. ಇದು ಈಸಿಯಾಗಿ ತೋರಿಸ್ದೆ ಕ್ಯಾಮ್ರಾ. ಇದ್ರೊಳಗೆ ಬನಾನಾ, ಆ್ಯಪಲ್, ಮಸ್ಕ್ ಮೆಲಾನು, ಚಿಯಾ ಸೀಡ್ಸು, ಆಮೇಲೆ ಇದೆಲ್ಲ ಫ್ರೂಟ್ಸ್ ಎಲ್ಲ ಹಾಕಿ ವಾಟ್ರ್, ಮಿಲ್ಕ್ ಮತ್ತು ಕಸ್ಟರ್ಡ್ ಪೌಡ್ರ್ ಎಲ್ಲ ಹಾಕಿ ಮಾಡಿದ್ದೀವಿ ರೀ. ನನ್ನ ಹೆಸರು ರಕ್ಷಿತಾ ತಂಬಾಕೆ. ನಾವು ಅಕ್ಕಮಹಾದೇವಿ ಯೂನಿವರ್ಸಿಟಿಯಿಂದ BSc ಸೆಕೆಂಡ್ ಸೆಮ್. ನಾವು ಒಂದು ಸ್ಟಾರ್ ಚಾಟ್ ಸೆಂಟರ್ ಅಂತ ಓಪನ್ ಮಾಡಿದ್ದೀವಿ. ಏನೆಂಥ ಐಟಮ್ಸ್ ಅಂದರೆ ಚಕ್ಲಿ ಚಾಟು, ಮ್ಯಾಗಿ ಬೇಲು, ಕಾರ್ನ್ ಚಾಟು, ಆಮೇಲೆ ಪೇರು ಹಣ್ಣು ಮತ್ತು ಬೇಲ್, ಇಷ್ಟು. ಸರ್ ಕೊಡಲಿಲ್ಲ ಅಂದರೆ ನೋಡಿ, ಇಲ್ಲೇ ರೆಕಾರ್ಡ್ ಆಗ್ತಿದೆ ಎಲ್ಲ. ಆಮೇಲೆ ನ್ಯೂಸಲ್ಲೆಲ್ಲ ಬಂದ್ಬಿಡುತ್ತೆ. ಕೊಡಲಿಲ್ಲ ಅಂದರೆ. ಯಾವ ಡಿಪಾರ್ಟ್ಮೆಂಟ್ ನಿಮ್ಮದು? ಇದು ಯಾವುದೇ ಯಾವುದಮ್ಮ? ಯಾವುದು? BSc. ನೀವೇನು ಸ್ಟಾಲ್ ಹಾಕಿದ್ರೆ ಏನು? ಇನ್ನೂ 30
ಬಿ ಎಸ್ ಸಿನಾ ಹೋಗಿ ಬರ್ತೀನಿ, ಚಾರ್ಜ್ ಹಾಕಿ ಬರ್ತೀನಿ ಮೊಬೈಲು. ನಿಮ್ದು ಒಪಿನಿಯನ್ ಹೇಳಿ ನಿಮ್ಮದು ಹೇಳ್ರಿ. ತುಂಬ ಚೆನ್ನಾಗಿ ಮಾಡಿದಾರ. ಇದು ಸೇವ್ ರೀ ಸರ್, ಕೈ ಮಾಡ್ತೀರಿ ಇದು ಸಪ್ಪನ್ ಸೇವ್ ಅಂತ ಹೇಳ್ರಿ. ಇದು ಖಾರದ ಸೇವ್ ರೀ. ಇದು ಖಾರದ ಶಂಕರಪಾಳೆ ಅಂತ ಹೇಳ್ರಿ ಸರ್. ಇದು ಸ್ವೀಟ್ ಶಂಕರಪಾಳೆ ರೀ. ಇದು ಚಕ್ಲಿ. ಆಮೇಲೆ ಇದು ಲಟ್ಟಿ ಉಂಡಿ ಅಂತ ಬರುತ್ತೆ ರೀ, ಅದು ರೀ ಅದು. ಇದು ಶೇಂಗಾ ಚಿಕ್ಕಿ ರೀ, ಮನೆಯೊಳಗೆ ರೆಡಿ ಮಾಡಿರೋದು. ಇದು ಕರೆಯಲ್ಲ ರೀ, ಡಯಾಬಿಟಿಸ್ ಪೇಷಂಟ್ಗಳಿಗೆ ಜಾಸ್ತಿ ತಿನ್ನುತ್ತಾರೆ ಇದನ್ನು, ಅದು ಐತಿ. ಇದು ನಾಯಕ್ ಚಕ್ಲಿ ಅಂತ ಹೇಳ್ಬಿಟ್ಟು. ಇದು ಶೇಂಗಾ ಚಟ್ನಿ, ಶೇಂಗಾ ಹೋಳ್ಗೆ ರೀ. ಆಮೇಲೆ ಅಗಸಿ ಚಟ್ನಿ, ಮನೆಯಲ್ಲೇ ರೆಡಿ ಮಾಡಿರೋ ಶಾವ್ಗಿರಿ. ಇದು ಅಕ್ಕಿ ಹಪ್ಪಳ, ಕುರುಡಿಗಿರಿ, ಇದೆಲ್ಲ ಪಾಪಡ್ ಇಷ್ಟೆಲ್ಲ ರೆಡಿ ಮಾಡ್ತೀವಿ. ಇದು ಕರ್ದಂಟ್ರಿ ಸರ್, ಇದು ಪುಟಾಣಿದು. ನಮಸ್ಕಾರ ಸರ್. ಈ ಪುಸ್ತಕ ನೋಡಿ. ಈ ಪುಸ್ತಕ ಒಂಟಿಗೋಡೆ ಶಿವಲಿಂಗಪ್ಪ ಮಾಸ್ತರ್ ಅವರು ಬರೆದಿರುವಂಥದ್ದು ಜೀವನ ಅನುಭವ ಇದೆ. ಇದು ಬೇರೆಯವ್ರ ಪುಸ್ತಕ. ನಮ್ಮ ಪಬ್ಲಿಕೇಶನಲ್ಲಿ ಅವ್ರ ಪುಸ್ತಕನೂ ನಾವು ಮಾರಾಟಕ್ಕೆ ಇಟ್ಟಿದ್ದೀವಿ. ಹಾಗೆ ನೀಲಿ ಮಿಂಚು ಅಂಥೇಳಿ ಕವನ ಸಂಕಲನ ಇದೆ. ಇದು ಪರಶುರಾಮ್ ಶಿವಶರಣ ಅಂಥೇಳಿ ಪತ್ರಕರ್ತರು ಬರೆದಿರುವಂಥ ಪುಸ್ತಕ. ಇವ್ರ ಪುಸ್ತಕನೂ ಕೂಡ ನಾವು ಮಳಿಗೆಯಲ್ಲಿ ಇಟ್ಟಿದ್ದೀವಿ. ಇದು ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಪ್ರಕಟಣೆ ಮಾಡಿದ್ದು. ಕಲ್ಲು ಮನಸ್ಸು ಅಂಥೇಳಿ ಇದು ಕಲ್ಲಪ್ಪ ಶಿವಶರಣ ಅನ್ನುವಂಥವರು ಸಾಹಿತಿಗಳು ಬರೆದಿದ್ದಾರೆ. ಇವ್ರ ಪುಸ್ತಕನೂ ಕೂಡ ನಾವು ನಮ್ಮ ಮಳಿಗೆಯಲ್ಲಿ ಇಟ್ಟಿದ್ದೀವಿ. ಜೀವಪೀಠ ಅಂಥೇಳಿ ಇದು ಕೂಡ ಪರಶುರಾಮ್ ಶಿವಶರಣ ಅಂಥೇಳಿ ಪತ್ರಕರ್ತರಿದ್ದಾರೆ, ಸಾಹಿತಿಗಳಿದ್ದಾರೆ. ಇವ್ರ ಪುಸ್ತಕನೂ ಕೂಡ ನಾವು ಮಾರಾಟಕ್ಕೆ ಇಟ್ಟಿದ್ದೀವಿ. ಇದು ನಯನ ಪ್ರಕಾಶನ ವಿಜಯಪುರದವರಿದೆ. ನಮ್ಮ ಸರ್ದಾರರು ಅಂಥೇಳಿ ಗುರು ಹಿರೇಮಠ ಅವರು ಬರೆದಿದ್ದಾರೆ. ಇವ್ರ ಪುಸ್ತಕ ಕೂಡ ನಾವು ನಮ್ಮ ಮಳಿಗೆಯಲ್ಲಿ ಇಟ್ಟಿದ್ದೀವಿ. ವಾರನೋಟ ಅಂಥೇಳಿ ಇದೊಂದು ಅಂಕಣ ಇದೆ, ಪರಶುರಾಮ್ ಶಿವಶರಣ ಅವ್ರದ್ದು. ಇದನ್ನು ಕೂಡ ನಾವು ನಮ್ಮ ಮಳಿಗೆಯಲ್ಲಿ ಇಟ್ಟಿದ್ದೀವಿ. ಭಾವ ಪಲ್ಲವಿ ಅಂತ ಇದು ನಮ್ಮ ಪಲ್ಲವಿರಾಜ್ ಪಬ್ಲಿಕೇಶನ್ ಇದೆ ಸರ್. ಇದು ಕೂಡ ಈ ಕವಿತೆಯಲ್ಲಿ ಇದು ಕವನ ಸಂಕಲನ, 100 ಸಂಕಲನ ಕವಿತೆಗಳಿದ್ದಾವೆ. ಇದರಲ್ಲಿ ಪ್ರೀತಿ, ಪ್ರೇಮ, ಪ್ರಣಯ, ಸ್ನೇಹ, ಪ್ರಕೃತಿ ಎಲ್ಲವೂ ಕೂಡ ಇದರಲ್ಲಿ ಒಳಗೊಂಡಿದೆ. ಇದು ವಚನ ಪಲ್ಲವಿ ಅಂಥೇಳಿ ಇದರಲ್ಲಿ ಆಧುನಿಕ ವಚನಗಳಿದ್ದಾವೆ. ಇದು ಇಡೀ ಸಮಾಜದಲ್ಲಿರುವಂತಹ ದಿನನಿತ್ಯದ ಘಟನೆಗಳನ್ನು ವಚನ ರೂಪದಲ್ಲಿ ನಾವು ಇದನ್ನು ಹೇಳಿದ್ದೀವಿ. ಇದು ಪ್ರೇಮ ಪಲ್ಲವಿ. ಇದರಲ್ಲೂ ಕೂಡ ಎಲ್ಲ ರೀತಿಯ ಕವನಗಳು ಸಿಗ್ತವೆ. ಯುವಕರಿಗೆ ವಿಶೇಷವಾಗಿ ಯುವಕರಿಗೆ ತಿಳಿಸುವಂತಹ ಕವಿತೆಗಳಿದ್ದಾವೆ. ಇದು ಶೃಂಗಾರ ಪಲ್ಲವಿ. ಇದು ವಾತ್ಸಾಯನದ ಏನು ಪುಸ್ತಕ ಇದೆ ಅದನ್ನು ನಾವೆಲ್ಲರೂ ಕವಿತೆ ರೂಪದಲ್ಲಿ ಈ ಪುಸ್ತಕವನ್ನು ಇಟ್ಟಿದ್ದೀವಿ. ಹಾಗೆ ಇವ್ರು ಬಂದುಬಿಟ್ಟು ಜಗದೇವಿ ಪಾಟೀಲ್ ಅಂತೇಳಿ ನಮ್ಮ ಪ್ರಕಾಶನದ ಸಂಸ್ಥೆ ಮಾಲೀಕರಿದ್ದಾರೆ. ಹಾಗೆ ನಮ್ಮ ಅಮ್ಮ ನಮಸ್ತೆ ಅಮ್ಮ. ನಮಸ್ತೆ